ಎಸ್ ಹನಿ ಹಾಂ ಜೈ. ವಾಟ್ಸ್ ರಾಂಗ್ ವಿತ್ ಯು? ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ, ನೀನ್ ಇಲ್ಲಿದ್ಯಾ ಅಷ್ಟೇ, ಬಟ್ ನಿನ್ ಮೈಂಡ್ ಬೇರೆ ಎಲ್ಲೋ ಇದೆ. ಏನ್ ಸಮಾಚಾರ? ಹಾಗೇನಿಲ್ವಲ್ಲ, ಐ ಆಮ್ ಓಕೆ. ನೋ, ಯು ಆರ್ ನಾಟ್ ಓಕೆ. ಹೇಳು, ಏನ್ ವಿಷಯ? ಅದು ಜೈ, ನಿಮ್ಮ ಹತ್ರ ಒಂದು ವಿಷಯ ಕೇಳಬೇಕಿತ್ತು. ಹೇಳು, ಅದಕ್ಕೆ ಯಾಕೆ ಇಷ್ಟೊಂದು ಬಿಲ್ಡಪ್? ಕಮಾನ್. ನನಗೆ ನಿನ್ನ ಬಗ್ಗೆ ಗೊತ್ತಿರೋದು ತುಂಬ ಕಡಿಮೆ ಜೈ, ಆದರೆ ಅದರಿಂದ ಆಚೆ ಇರೋ ಜೈ ಬಗ್ಗೆ ನಂಗೆ ಗೊತ್ತಿಲ್ಲ. ಇಷ್ಟು ದಿನ ಬರ್ದಿರೋ ಈ ಪ್ರಶ್ನೆ ಇವತ್ತು ಯಾಕೆ? ಯಾಕಂದ್ರೆ 2-3 ದಿನದಿಂದ ನಿನ್ನ ಬಗ್ಗೆ ಕೆಲವೊಂದು ಮಾತು ಕೇಳಿ ಬರ್ತಾ ಇದೆ. ಯಾರೋ ಜಲಸ್ಕಿ ಥರ ಮಾತಾಡ್ತಿದ್ದಾರೆ ಅಂತ ಅನ್ಕೊಂಡೆ, ಅದಕ್ಕೆ ಸೀರಿಯಸ್ ಆಗಿ ತಗೊಂಡಿರ್ಲಿಲ್ಲ. ಆದರೆ ಅದೇ ಮಾತು ನಿಮ್ಮ ಮನೆಯವ್ರ ಕಡೆಯಿಂದ ಕೇಳಿದಾಗ ಸುಮ್ಮನೆ ಇರೋಕ್ಕಾಗಲಿಲ್ಲ, ಅದಕ್ಕೆ ಕೇಳಬೇಕು ಅನಿಸ್ತು. ಮನೆಯವ್ರ ಯಾರು? ಹೆಸರೇನು ಹೇಳಿಲ್ಲ, ಆದರೆ ಅವನ ಬಗ್ಗೆ ಹುಷಾರಾಗಿರು, ಅವನ ಎದುರು ಕಡೆ ಕಾಣೋ ಥರ ಅಲ್ಲ ಅಂತ ಹೇಳಿದ್ರು. ಅಷ್ಟೇನೋ ಅಥವಾ ಇನ್ನೇನಾದ್ರೂ ಹೇಳದ್ನ? ಅಷ್ಟೇ, ಆದರೆ ಅವನು ಹೇಳಿದ ರೀತಿ ನನ್ನ ಮೇಲೆ ಕಾಳಜಿ ಇರೋ ಥರ ಅನಿಸ್ತು, ಅದಕ್ಕೆ ಸ್ವಲ್ಪ ಕನ್ಫ್ಯೂಷನ್. ಒಂದು ವಿಷಯ ಹೇಳ್ತೀನಿ, ನೆನ್ಪಿಟ್ಕೋ. ಜಗತ್ತಲ್ಲಿ 1000 ಜನ 1000 ಹೇಳ್ತಾರೆ, ಅದನ್ನೆಲ್ಲ ನಂಬ್ಕೊಂಡು ಜೀವನ ನಡ್ಸಕ್ಕಾಗಲ್ಲ. ಅದೇ ನಾನು ಅನ್ಕೊಂಡೆ, ಆದರೆ ಅವರೊಂದು ಮಾತು ಹೇಳಿದ್ರು. ಏನು? ಅವರು ನೀನು ಬಾಮೈದ ಆಗ್ಬೇಕಂತೆ. ಬಾಮೈದಾನ? ಅವನ ಹೆಸರೇನು? ಗೊತ್ತಿಲ್ಲ, ಆದರೆ ಬಾಮೈದ ಅಂತ ಹೇಳಿದ್ರು. ಇವನೇನಾ? ಹಾ, ಇವರೇ ನನ್ನ ಜೊತೆ ಮಾತಾಡಿದ್ದು. ಇಷ್ಟು ದೂರ ಬಂದ್ಬಿಟ್ನಾ? ಜೈ, ಅವ್ರು ನಿಮ್ಮ ಬಾಮೈದ ತಾನೆ? ಅವ್ರಿಗೆ ನಿಮ್ಮ ಬಗ್ಗೆ ಈ ಥರ ಎಲ್ಲ ಮಾತಾಡಬೇಕು? ನೀವೇ ಹೇಳಿ ಜೈ, ನಾನು ಯಾರ ಮಾತು ನಂಬಬೇಕು? ಕೇಳೋ ಮಾತಾ ಇದು, ಯಾರ ಮಾತು ನಂಬಬೇಕು ಅಂತ ಬುದ್ಧಿ ಇಲ್ಲ ನಿನಗೆ? ನೋಡುವ ನೀ ಏನಾಯ್ತು ಹೇಳ್ತೀನಿ, ಮೊದಲಿನಿಂದ ಹೊರಡೋಣ. ಹೋಗ ಒಂದು ನಿಮಿಷ. ಅಲ್ಲ ಕಣ, ನೀನು ಎಲ್ಲ ವಿಷಯನೂ ಆ ಹುಡುಗಿ ಹತ್ರ ಹೋಗಿ ಹೇಳ್ಬಿಟ್ಟಿದ್ಯಾ. ಅವಳೇನಾದ್ರೂ ಜಯದೇವ್ ಹತ್ರ ಹೋಗಿ ಎಲ್ಲ ವಿಷಯನೂ ಹೇಳ್ಬಿಟ್ರೆ ಆಮೇಲೆ ಪ್ರಾಬ್ಲಮ್ ಆಗಲ್ವೇನೋ? ನೋಡು, ನಾನು ಹೇಳಿದ್ದು ಅವಳು ಒಳ್ಳೇದಕ್ಕೆ, ಅದನ್ನು ಅರ್ಥ ಮಾಡ್ಕೊಂಡ್ರೆ ಅವಳ ಲೈಫ್ ಚೆನ್ನಾಗಿರುತ್ತೆ. ಇಲ್ಲದೆ ಹೋದರೆ ಎಲ್ರಿಗೂ ಏನಾಯ್ತು ಅದು ರಿಪೀಟ್ ಆಗುತ್ತೆ. ಆದರೂ ಆ ಜಯದೇವು ಸುಮ್ಮನೆ ಬಿಡೋನಲ್ಲ, ನಿನಗೆ ಗೊತ್ತಿದೆಯಲ್ಲ. ಸತ್ಯ ಹೇಳಿದ್ಮೇಲೆ ಯಾರ ಕೋಪಕ್ಕೂ ಹೆದರೋ ಅವಶ್ಯಕತೆ ಇಲ್ಲ. ನಿನಗೆ ಹೆದರಿಕೆ ಇಲ್ಲಪ್ಪ, ಆದರೆ ಅವನಿಗೆ ನಿನ್ನ ಮೇಲೆ ಕೋಪ ಇದ್ದೇ ಇರುತ್ತಲ್ಲ, ಅದನ್ನ ಹೇಳ್ತಾ ಇದ್ದೀನಿ. ಇರಲಿ, ಹಾಗಂತ ಸತ್ಯ ಬದಲಾಗಲ್ವಲ್ಲ. ಹೋಗ್ಲಿ ಬಿಡಿ ಜೈ, ಇದನ್ನ ದೊಡ್ಡ ವಿಚಾರ ಮಾಡೋದು ಬೇಡ. ಹೇಗ್ ಬಿಡ್ಲಿ? ಹೇಗ್ ಬಿಡಕ್ಕಾಗತ್ತೆ? ನನ್ನ ಬಗ್ಗೆ ನನಗೆ ಆಗದೆ ಇರೋನೊಬ್ಬ ಬಂದು ನಿನ್ನ ತಲೆಯಲ್ಲಿ ವಿಷ ಬಿತ್ತಾನೆ ಅಂತಂದ್ರೆ ಅದನ್ನ ನೋಡ್ಕೊಂಡು ಹೇಗೆ ಬಿಡಕ್ಕಾಗುತ್ತೆ? ಈಗ ಅವನ ಮೇಲೆ ಹೇಳಿಸ್ತೀನಿ, ಅವನು ಹೇಳಿರೋದೆಲ್ಲ ಸುಳ್ಳು ಅಂತ, ಹಾಗೆ ನಿನಗೆ ಗೊತ್ತಾಗುತ್ತೆ. ಇನ್ಯಾಕೆ ನನಗೆ ಕಾಲ್ ಮಾಡ್ತೀಯಾನೆ? ಯಾರು? ನೆನೆದವರ ಮನದಲ್ಲಿ ನೋಡು, ನಿಮ್ಮ ಜೆ ಡಿ ಕಾಲ್ ಮಾಡ್ತೀಯಾನೆ. ನಾನು ಹೇಳಿಲ್ವಾ? ಆ ಹುಡುಗಿ ಪಕ್ಕ ಅವನ ಹತ್ರ ಹೋಗಿ ಎಲ್ಲ ವಿಷಯನೂ ಹೇಳಿರ್ತಾಳೆ, ಅದಕ್ಕೆ ಅವ್ನು ಕಾಲ್ ಮಾಡ್ತಿದ್ದಾನೆ. ಇರಲಿ, ಹಾಗಾದ್ರೆ ಅವನ ಯೋಗಕ್ಷೇಮನ ನಾವು ವಿಚಾರಿಸೋಣ, ಏನಂತೀಯ? ಏಯ್, ಒಂದು ನಿಮಿಷ ಮಗ, ಬೇಡ. ಈ ಟೈಮಲ್ಲಿ ತುಂಬ ಕಾಂಪ್ಲಿಕೇಟ್ ಆಗುತ್ತೆ. ಅವನೇನೋ ಒಂದು ಮಾತಾಡೋದು, ನೀನೇನೋ ಒಂದು ಅದು ಕೇಳೋದು ಸರಿ ಇರಲ್ಲ. ನಾಳೆ ಒಂದು ಕೂಲ್ ಆದ್ಮೇಲೆ ಮಾತಾಡೋಣ. ಸಿಗ್ನಲ್ ಸಿಗ್ತಾ ಅಲ್ವಾ? ಸಿಗೋವರೆಗೂ ಬಿಡಲ್ಲ. ಇಲ್ಲಿ ನೋಡು, ಮತ್ತೆ ಅವನೇನೋ ಈ ಸಲ ರಿಸೀವ್ ಮಾಡ್ಲತ್ತೆ. ಅಲ್ಲ ಕಣೋ, ಅವ್ನ ಫೋನ್ ರಿಸೀವ್ ಮಾಡಲಿಲ್ಲ ಅಂದರೆ ಅವ್ನ ಪ್ರಶ್ನೆಗಳು ಉತ್ತರ ಯಾರು ಕೊಡ್ತಾರೆ ಹೇಳು? ಅವನಿಷ್ಟು ಸರಿ ಕಾಲ್ ಮಾಡ್ತಿದ್ದಾನೆ ಅಂದಮೇಲೆ ಅವ್ನು ಪಕ್ಕ ಕುಡ್ದಿರ್ತಾನೆ. ಕುಡ್ದಾಗ ಗೊತ್ತಲ್ಲ
ತುಂಬ ಕೆಟ್ಟದಂಗೆ ಮಾತಾಡ್ತಾನೆ, ಬರೀ ಬೇಡದೇ ಇರೋದನ್ನೇ ಮಾತಾಡ್ತಾನೆ. ಅವನೇನೋ ಮಾತಾಡೋದು, ಅದಕ್ಕೆ ನೀನೇನೋ ಒಂದು ಹೇಳೋದು, ಅದು ತುಂಬ ದೊಡ್ಡದಾಗತ್ತೆ. ಬೇಡ, ನಾಳೆ ಸ್ಕೂಲ್ ಆದ್ಮೇಲೆ ಮಾತಾಡೋಣ. ತೆಗ್ಯಲೇ ನೋಡು, ರಿಸೀವ್ ಮಾಡ್ತಿಲ್ಲ. ಅವನು ನಿನ್ನ ಹತ್ರ ಹೇಳಿರೋದೆಲ್ಲ ಸತ್ಯ ಆಗಿದ್ದಿದ್ರೆ ಅವನು ಇವಾಗ ರಿಸೀವ್ ಮಾಡ್ಬೇಕಿತ್ತು, ಮಾಡ್ತಿಲ್ಲ. ಯಾಕೆ ಹೇಳು? ತಪ್ಪು ಅವನು ಹೇಳಿರೋದು. ಏನಣ್ಣ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ಡಿ ಡ್ರೈವ್, ಡ್ರಿಂಕ್ ಅಂಡ್ ಡ್ರೈವ್ ಎನ್ಫೋರ್ಸ್ಮೆಂಟ್. ಬಟ್ ನಾವು ಕ್ರೈಮ್ ವಿಂಗ್ ಅಲ್ವಾ? ಡ್ರಿಂಕ್ ಅಂಡ್ ಡ್ರೈವ್ ಅಂದರೆ ಟ್ರಾಫಿಕ್ ಅಫೆನ್ಸ್ ಮಾತ್ರ ಅಲ್ಲ, ಚೆಕಿಂಗ್ ವೇಳೆ ಕುಡ್ದಿರೋರು ರಿಜಿಸ್ಟರ್ ಮಾಡೋದು, ಗಲಾಟೆ ಮಾಡೋದು, ಪೊಲೀಸ್ ಜೊತೆ ಮಿಸ್ಬಿಹೇವ್ ಮಾಡೋದು, ಇದನ್ನೆಲ್ಲ ಹ್ಯಾಂಡ್ಲ್ ಮಾಡೋದಕ್ಕೆ ಕ್ರೈಮ್ ಟೀಮ್ ಅಂತ ಇರುತ್ತೆ. ಜಾಯಿಂಟ್ ಡ್ರೈವ್ ಅಂದರೆ ಟ್ರಾಫಿಕ್, ಲ್ಯಾಂಡ್ ಆರ್ಡರ್ ಎರಡೂ ಒಟ್ಟಿಗೆ ಕೆಲಸ ಮಾಡ್ತೀವಿ. ಸರಿ ಆಗಿದ್ರೆ ಐಮ್ ರೆಡಿ. ಬನ್ನಿ ಮೇಡಮ್, ಪರಿಚಯ ಮಾಡಿಸ್ತೀನಿ. ಎಸ್ ಐ ಸರ್. ಆರ್ಸಿ ಕಾರ್ಡ್ ಇದೆಯಾ?